ಶ್ರೀವಲ್ಲಿ ಅವರೇ ಏನ್ ಹೇಳ್ತೀರಿ? ಮಹಿಳಾ ಪ್ರಾತಿನಿಧ್ಯ ಇಲ್ಲ, ನನ್ನ ಪ್ರಕಾರ ಇದೊಂದು ಕ್ಯಾಬಿನೆಟ್ಟೇ ಅಲ್ಲ ಇದು. ಐ ಡೋಂಟ್ ಫೀಲ್ ಇಟ್ಸ್ ಆಸ್ ಅ ಕ್ಯಾಬಿನೆಟ್. ನನಗೆ ಇದು ಕ್ಯಾಬಿನೆಟ್ ಅಂತ ಅನಿಸ್ತಾ ಇಲ್ಲ. ಖಂಡಿತ ಹೌದು. ಇದೊಂದು ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ, ಮಹಿಳಾ ದ್ವೇಷಿ ಸರ್ಕಾರ ಅಂತಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಇವ್ರ ಕಡೆ 6 MLA ಇಟ್ಕೊಂಡು ಕೂಡ ಒಂದೇ ಒಂದು ಮಹಿಳೆಯರಿಗೆ ಇವರು ಲಾಬಿ ಮಾಡ್ತಾರೆ ಅಂತ ಅಂದ್ರೆ, ಹಾಗಾದ್ರೆ ಮಹಿಳೆಯರಿಗೆ ಇಲ್ಲಿ ಸ್ಥಾನಮಾನ ಗೌರವ ಇಲ್ವೇ ಇಲ್ವಾ? ಮಹಿಳೆಯರ ಹೆಸರನ್ನ ಇಟ್ಕೊಂಡು ಇವರು ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಹೇಳಿ, ತಿಂಗಳಿಗೆ 2,000 ಹಾಕ್ತೀವಿ ಅಂತ ಹೇಳಿ ಇವರು ಬಂದಂತ ಸರ್ಕಾರ, ಮಹಿಳೆಯರಿಂದ ಗೆದ್ದಂತ ಸರ್ಕಾರ. ಹಾಗಾದ್ರೆ ಮಹಿಳೆಯರಿಗೆ ಏನ್ ಗೌರವ ಕೊಡ್ತಾ ಇದ್ದಾರೆ ಇವರು? ಯಾವ ರೀತಿ ಅವ್ರು ಗೌರವ ಸಲ್ಲಿಸ್ತಾ ಇದ್ದಾರೆ? ಆಕ್ಚುಲಿ ಅವರು ದಿನ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಮಹಿಳೆಯರಿಗೆ, ಕರ್ನಾಟಕದ ಮಹಿಳೆಯರಿಗೆ ಇವ್ರು ದಿನ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಇವರು ಹೇಳಿದ್ದು ಫ್ರೀ ಬಸ್ ಕೊಡ್ತೀವಿ ಮತ್ತೆ ನಿಮಗೆ 2,000 ಹಣ ಹಾಕ್ತೀವಿ ಅಂತ ಅನ್ಬಿಟ್ಟು. ಆ ಮ್ಯಾನಿಫೆಸ್ಟೋನಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಂಧೂರ ಪ್ರತಿ ತಿಂಗಳು ಅಂತ ಹೇಳಿರೋದು. 2 ತಿಂಗಳು ಹಾಕ್ಲೇ ಇಲ್ಲ ಮಧ್ಯ, 2 ತಿಂಗಳು ಹಾಳಾಗೋಗ್ಲಿ ಬಿಡಿ, 2 ತಿಂಗಳದ್ದು ಹಣನೇ ಇಲ್ಲ. 5,000 ಕೋಟಿ ಈಗ 7,000 ಕೋಟಿ ಆಗಿ ಬಂದು ನಿಂತಿದೆ. ಈಗ ಇನ್ನೂ 3 ತಿಂಗಳಿಂದ ಏನು ದುಡ್ಡೇ ಹಾಕಿಲ್ಲ ಯಾರಿಗೂ, ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿದ್ರು. ಆಮೇಲೆ ಸತ್ತವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ, ಅದನ್ನ ಪರಿಶೀಲನೆ ಮಾಡಿಸ್ತೀವಿ ಅಂತ ಈಗಿನ ಮುಖ್ಯಮಂತ್ರಿಗಳು ಹೇಳಿದ್ರು. ಹಾಗಾದ್ರೆ ಇವ್ರಿಗೆ ಹಿಂದೆ ಎಲ್ಲ ಸತ್ತವ್ರ ಇದಕ್ಕೆ ಹೋಗ್ತಾ ಇತ್ತು ಅಂತ ಗೊತ್ತೇ ಇಲ್ವಾ? ಹಾಗಾದ್ರೆ ಮಹಿಳೆಯರ ದುಡ್ಡುನು ದುರ್ಬಳಕೆ ಮಾಡ್ಕೊಂಡಿದ್ಯಾ ಈ ಸರ್ಕಾರ? ಹಾಗಾದ್ರೆ ಮಹಿಳೆಯರ ಹೆಸರು ಹೇಳ್ಕೊಂಡು ಬಂದ್ರಲ್ಲ ಇವರು, ಹಾಗಾದ್ರೆ ಏನ್ ಮಾಡಿದ್ರು ಅದನ್ನೇ ನಾ ಹೇಳ್ಬಿಡ್ತೀನಿ ರೀ. ನಮ್ಮ ಕ್ಯಾಬಿನೆಟ್ ಅಲ್ಲಿ ಇವ್ರು ಕ್ವೆಶ್ಚನ್ ಮಾಡ್ಬೋದು, ನಿಮ್ ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡಿದ್ರು ಅಂತ. ಸತ್ಯ ನೋಡಿ, ಯಾವುದೇ ಸರ್ಕಾರ ಬರ್ಲಿ ಎಲ್ಲಾರ್ಗು ನಾವು ಖಾತೆನ ಹಂಚಿಕೆ ಮಾಡಕ್ ಆಗೋದಿಲ್ಲ. ಆದ್ರೆ ಮಹಿಳೆಯರಿಗೆ ಆದ್ಯತೆ ಕೊಡಿ. ಈಗ ಬಂಡಾಯ ಹೋಗ್ತಾ ಇರೋರೆಲ್ಲರೂ ಒಬ್ರೇ ಒಬ್ರು MLA ನಮ್ಮ ಹೆಣ್ಮಕ್ಳ ಪರ ದನಿ ಎತ್ತದ್ರ? ಒಬ್ರಿಗೆ ಕೊಡ್ಬೇಡ್ರಿ, 3 ಜನಕ್ಕೆ ಕೊಡ್ರಿ. ಅಟ್ಲೀಸ್ಟ್ ನಾವಿದೀವಿ ಹೆಣ್ಮಕ್ಳ ಪರ ಅಂತ ಒಬ್ರೇ ಒಬ್ರು. ಹಾಗಾದ್ರೆ ಕೇಪಬಿಲಿಟೀಸ್ ಇಲ್ವಾ ಹೆಣ್ಮಕ್ಳಿಗೆ? ಇದೇ ಮೋದಿಜಿ ಸರ್ಕಾರ, ನಾ ಹೇಳ್ತೀನಿ, ಆಪರೇಷನ್ ಸಿಂಧೂರ ಅನ್ನೋ ದೊಡ್ಡ ಮಹತ್ತರವಾದ ಕಾರ್ಯವನ್ನ 2 ಹೆಣ್ಮಕ್ಳಿಗೆ ಕೊಡ್ತಾರೆ. 2 ಹೆಣ್ಮಕ್ಳಿಗೆ ಕೂರಿಸಿ ಅವರು ಬ್ರೀಫಿಂಗ್ ಮಾಡಿಸ್ತಾರೆ. ಒಂದು ಬಂದ್ಬಿಟ್ಟು ಅದರಲ್ಲಿ ಕಲೋನಲ್ ಸೋಫಿಯಾ ಖುರೇಶಿ ಅಂತ ಅನ್ಬಿಟ್ಟು, ವಿಂಡ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅಂತ ಅನ್ಬಿಟ್ಟು, ಸಿಂಧೂರ ಅಳಿಸಿದಂತ ಟೆರರಿಸ್ಟ್ಗಳನ್ನ ವಿರುದ್ಧ 2 ಹೆಣ್ಮಕ್ಳನ್ನ ಕೂರಿಸಿ ಅವರಿಗೆ ಸುಟ್ಕೊಂಡು ಬಟ್ಟನಲ್ಲಿ ಹೊಡೆಯೋ ತರ ಟೆರರಿಸ್ಟ್ಗಳಿಗೆ, ಪಾಕಿಸ್ತಾನ ಟೆರರಿಸ್ಟ್ಗಳಿಗೆ ಮಾಡ್ತಾರೆ. ನಾವು ಕೊಡ್ತಾ ಇರುವಂತ ಗೌರವ ಇದು. ನೀವು ಕೇಳಬಹುದು, ಹಾಗಾದ್ರೆ ನಿಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ನೀವು ಕೊಟ್ಟಿದ್ರಿ ಅಂತ ಅನ್ಬಿಟ್ಟು ರೀಸೆಂಟ್ ಆಗಿ. 1 ನಿಮಿಷ ಶ್ರೀವಲ್ಲಿ ಅವರೇ. ಎಸ್ ವೀಣಾ ಹೇಳಿ. ಈಗ ನೋಡಿ ಆಯ್ತಾ? ಆ ಪ್ರಶ್ನೆಗೆ ಅಲ್ಲೇ ಉತ್ತರ ತಗೊಂಡ್ಬಿಡಿ, ಆಮೇಲೆ ಮತ್ತೆ ಮುಂದುವರ್ಸೋರಂತೆ. ಎಸ್ ಪ್ಲೀಸ್. ಈಗ ನೋಡಿ ಇವ್ರು ಇಷ್ಟೆಲ್ಲಾ ಮಾತಾಡ್ತಾರಲ್ಲ, 33% ರಿಸರ್ವೇಶನ್, ಮಹಿಳಾ ರಿಸರ್ವೇಶನ್ ಬಿಲ್ ಪಾಸ್ ಮಾಡಿದ್ರೆ ಇಷ್ಟೆಲ್ಲ ಇರ್ತಾನೆ ಇರ್ಲಿಲ್ವಲ್ಲ. ಅದನ್ನ ಡಿಲಿಮಿಟೇಷನ್ ಜೊತೆಗೆ ತಗ್ಲಾಕೊಂಡು ಅದನ್ನ ಬಿಲ್ ಪಾಸ್ ಮಾಡೋದಕ್ಕೆ ಸದನದಲ್ಲಿ ಇಟ್ಟಾಗ ಇದೆಲ್ಲ ಸಮಸ್ಯೆ ಆಯ್ತು. 33% ಮಾಡ್ಲಿ ಇವತ್ತು ಅಷ್ಟು ಮಹಿಳೆಯರ ಬಗ್ಗೆ ಕಾಳಜಿ ಇರೋದಾದ್ರೆ 33% ನಾನ್ ಮುಗಿಸ್ತೀನಿ ಒಂದ್ ನಿಮಿಷ. 33% ರಿಸರ್ವೇಶನ್ ಬಿಲ್ ಪಾಸ್ ಮಾಡಿ ಅವಾಗ ನಾನ್ ನಿಜವಾಗ್ಲೂ ನಿಮಗೆ ನಿಮ್ಮ ಒಂದು ಪಕ್ಷಕ್ಕೆ ಮಹಿಳೆಯರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದೆ ಅಂತ ಒಪ್ಕೋತೀನಿ. ಅದ್ರ ಜೊತೆಗೇನೆ ಇವತ್ತು ನೀವು ಕೆಲವೊಂದು ಆಯ್ಕೆ ಆದಂತ ಕೆಲವಷ್ಟು ನೀವು ನಾನ್ ಹೇಳತ್ನ ಕೇಳಿ, ಕೆಲವಷ್ಟು ವ್ಯಕ್ತಿಗಳನ್ನ ಬಿಟ್ರೆ ಯಾರನ್ನ ನೀವು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಮಾಡಿದೀರಾ, ಸ್ಟೇಟ್ ಅಲ್ಲಿ ಯಾರನ್ನ ಮಾಡಿದೀರಾ ನಿಮ್ಮ ಸರ್ಕಾರ ಇದ್ದಾಗ? ನೀವು ನೋಡಿ ಫಸ್ಟ್ ನೀವು ಮಾಡ್ಬೇಕು. ಅದನ್ನ ನೀವು ಮಾಡಿದ್ಮೇಲೆ ಕಂಗನಾ ರನಾವತರು ಇವತ್ತು ಪ್ರತಿಭಟನೆ ಮಾಡಿದ್ರೆ, CET ಅಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರೆ ಜಂತರ್ ಮಂತರ್ ಅಲ್ಲಿ ಎಲ್ಲಾ ಯುವತಿಯರು ಅಂತ ಜಟರ್ ಜನರೇಷನ್ ಅಂತ ಹೇಳ್ತಾರೆ. ಜೊತೆಗೆ ಇವರೆಲ್ಲರೂ ಕೂಡ ಹೌಸ್ ಮೇಕರ್ ಆಗೋದಕ್ಕೆ ಒಂದು ಹರರ್ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಒಂದು ಉದ್ಯೋಗ ತಗೊಳ್ಳೋದೇ ದೊಡ್ಡ ಕಷ್ಟ. ಅಲ್ಲ ಕೇಳಿಸ್ಕೊಳ್ಳಿ, ಇಬ್ರು 1 ನಿಮಿಷ ಕೇಳಿಸ್ಕೊಳ್ಳಿ. ಎಲ್ಲಿವರೆಗೂ ನಿಮ್ಮಂತ ಮಹಿಳೆಯರು ನಿಮ್ಮ ಪಕ್ಷಗಳನ್ನ ಇಂಥ ವಿಚಾರದಲ್ಲಿ ಸಮರ್ಥಿಸ್ಕೊಳ್ಳೋದನ್ನ ಬಿಡಲ್ವೋ ಅಲ್ಲಿವರೆಗೂ ಮಹಿಳಾ ಪ್ರಾತಿನಿಧ್ಯಕ್ಕೆ ಜಯ ಸಿಗಲ್ಲ. ಬರ್ದಿಟ್ಕೊಳ್ಳಿ. ಈ ಒಂದು ಪತ್ರಗಳಲ್ಲಿ 33% ಅಂತ ರಿಸರ್ವೇಶನ್ ಬಿಲ್ ಪಾಸ್ ಮಾಡಿದ್ರೂನು ಎಲ್ಲಿವರೆಗೂ ನಿಮ್ಮಂತ ಮಹಿಳೆಯರು ಇಂಥ ಬೇಜವಾಬ್ದಾರಿ ಸರ್ಕಾರಗಳನ್ನ ಸಮರ್ಥಿಸ್ಕೊಳ್ಳೋದು ಬಿಡೋದಿಲ್ವೋ ಅಲ್ಲಿವರೆಗೂ ಉದಾರ ಆಗಲ್ಲ. ಒಂದೇ ಒಂದು ಸೆಕೆಂಡ್ ನಾನು ಇದನ್ನ ಹೇಳ್ಬಿಡ್ತೀನಿ. ನಾರಿ ಶಕ್ತನ್ ವಂದನ ನಿಯಮ ಅಧಿನಿಯಮ ಬರಬೇಕು ಅಂತ ಅನ್ಬಿಟ್ಟು ಮೋದಿಜಿ ಹೇಳಿದ್ರಲ್ವಾ? ಹೇಳಿದಾಗ ಅವ್ರು ಹೇಳಿದ್ದು ಕ್ರೆಡಿಟ್ ನಾನ್ ತಗೊಳ್ಳಲ್ಲ, ನೀವೇ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ರು, AP ಅವ್ರಿಗೂ ಹೇಳಿದ್ರು, ಪ್ರತಿಯೊಬ್ರು ಹೇಳಿದ್ರು, ನಾನ್ ಹೆಸರು ತಗೊಳ್ಳೋದಿಲ್ಲ, ನೀವೇ ದಯವಿಟ್ಟು ತಗೊಳ್ಳಿ ಹೆಸರನ್ನ. ಆಯ್ತಾ? ಒಂದ್ ನಿಮಿಷ ಆಯ್ತು, 1 ಸೆಕೆಂಡ್.
ನಾನು ಹೇಳ್ತೀನಿ 33% ರಿಸರ್ವೇಶನ್ ತಂದ್ಬಿಟ್ಟಾಗ ಈ ತರ ತೊಂದರೆಗಳಿಗೆ, ಈ ತರ ಮಿಸ್ಟೇಕ್ಸ್ ಮತ್ತೆ ರಿಪೀಟ್ ಆಗಲ್ಲ ಅನ್ನೋದಷ್ಟೇ ಇದ್ದಿದ್ದು ಅಲ್ಲಿ. ಅದು ಬಿಟ್ಬಿಟ್ಟು ಹೆಣ್ಣು madam, ನೀವು delimitation ಬಿಲ್ಲಿನ ಲಿಂಕ್ ಮಾಡಿ ಕಾನ್ಸೆಪ್ಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ಶ್ರೀವಲ್ಲಿ ಅವರೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 2024 ನೀವು ಡಿಲಿಮಿಟೇಷನ್ ಸಾರಿ ಮಹಿಳಾ ವುಮೆನ್ ರಿಸರ್ವೇಶನ್ ಬಿಲ್ ತಂದಾಗ ಆಗ್ಲೇ ನೀವ್ ಇದನ್ನ ಮಾಡಬೇಕಾಗಿತ್ತು. ಅವತ್ ನೀವೇನ್ ಹೇಳಿದ್ರಿ, ಇದನ್ನ 2026 ನಂತರ ಮಾಡ್ತೀವಿ ಅಂತ. ಆದ್ರೆ ನೀವು ಏಕಾಏಕಿ ಕಳೆದ ವರ್ಷ ಏಕಾಏಕಿ ವುಮೆನ್ ರಿಸರ್ವೇಶನ್ ಬಿಲ್ ನ 26 ಅಲ್ಲಿ ತರ್ತೀರಾ, ಏನೋ ಈಗ್ಲೇ ಮಾಡೋ ರೀತಿ. ಆದ್ರೆ ಅಲ್ಲಿ ಡಿಲಿಮಿಟೇಷನ್ ಲಿಂಕ್ ಮಾಡ್ತೀರಾ. ನಿಮಗೆ ವಿಮೆನ್ ಗೆ ನಿಜವಾಗ್ಲೂ ಹಿತಾಸಕ್ತಿ ಇದ್ದಿದ್ರೆ ಇವತ್ತು ನೀವು ಆ ಬಿಲ್ ಅನ್ನ ಪಾಸ್ ಮಾಡಬೇಕಾಗಿತ್ತು. ಅದನ್ನ ನೀವು ಪಾಸ್ ಮಾಡದಿರ ಮಾತಾಡ್ತಿದ್ದೀರಾ. ಅದನ್ನ ಎಗೇನ್ಸ್ಟ್ ಒಂದ್ ನಿಮಿಷ ಡಿಲಿಮಿಟೇಷನ್ ಬಿಲ್ ಅಡ್ಡ ತಂದಿರೋದ್ರಿಂದಾನೆ ಯಾರು ಸಪೋರ್ಟ್ ಮಾಡಲಿಲ್ಲ. ಇದೇ ಕಾಂಗ್ರೆಸ್ ಗವರ್ಮೆಂಟ್ ಕೂಡ ಸಪೋರ್ಟ್ ಮಾಡಲಿಲ್ಲ. ನಾನು ಅದಕ್ಕೆ ಬಂದ್ಬಿಡ್ತೀನಿ ಆಯ್ತಾ. ನಮ್ಮ ಸರ್ಕಾರದಲ್ಲಿ ಶೋಭಾ ಕರಂದ್ಲಾಜೆ, ಶಶಿಕಲಾ ಜೊಲ್ಲೆ, ಗೀತಾ ಲಕ್ಷ್ಮಿ ಅವ್ರಿಗೂ ಕೂಡ ಮೂರ್ ಮಿನಿಸ್ಟ್ರಿ ಕೊಟ್ಟಿದ್ರು. ನಮ್ಮ ಇವರು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಅವ್ರಿಗೆ ಹೇಳ್ಬಿಡ್ತೀನಿ ರೀ ನಾನು ಇವಾಗಲೇ. ರೂರಲ್ ಡೆವಲಪ್ಮೆಂಟ್ ಕೊಟ್ಟಿದ್ರು, ಪಂಚಾಯತ್ ರಾಜ್ ಕೊಟ್ಟಿದ್ರು, ಫುಡ್ ಅಂಡ್ ಸಪ್ಲೈ ಕೊಟ್ಟಿದ್ರು. ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಅವ್ರಿಗೆ. ನಾ ಹೇಳೋದು ಹಾಗಾದ್ರೆ ಕೇಪಬಿಲಿಟೀಸ್ ಇಲ್ದೇನೆ ಕೊಟ್ಬಿಟ್ರ ಅದನ್ನ. ಎಷ್ಟು ಚೆನ್ನಾಗಿ ಅವರು ಇದನ್ನ ಮಾಡಿದ, ರೂರಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ನೋಡ್ಕೊಂಡ್ ಬಂದಿದ್ದೀರಾ ನೀವು. ಖಂಡಿತ ಪ್ರತಿಯೊಂದು ಮಹಿಳೆಯರಿಗೂ ಆದ್ಯತೆ ಕೊಡಬೇಕು ಅನ್ನೋದೇ ನಾನು ಹೇಳ್ತಾ ಇರೋದು. ಆಮೇಲೆ ನಮ್ಮ ಕ್ಯಾಬಿನೆಟ್ ಅಲ್ಲಿ 7 ಜನ ಮಹಿಳೆಯರು ಇವಾಗ್ಲೂ ಇದ್ದಾರೆ. ಮಹಿಳೆಯರಿಗೆ ಆದ್ಯತೆ ಇಲ್ಲ ಅಂತ ಖಂಡಿತ ಮಾತಾಡಬೇಡಿ. ಈಗಲೂ 7 ಜನ ಕ್ಯಾಬಿನೆಟ್ ಅಲ್ಲಿ ಕೂತಿದ್ದಾರೆ. ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ಹಾಗಂತ ಅನ್ಬಿಟ್ಟು ಅಗರ್ ಅವ್ರ ಫಿನಾನ್ಸ್ ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ನಿಮ್ಮ ಅರ್ಥ? ಇವತ್ತು ನಮ್ಮ GDP ಅಲ್ಲಿ ಹೋಗಿದೆ ಅಂತ ನಾವು ನೋಡ್ಬೋದಲ್ಲ. GDP ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ಅ ಡಿಫರೆಂಟ್ ಡಿಬೇಟಬಲ್ ಇಶ್ಯೂ. ಲೆಟ್ ಅಸ್ ನಾಟ್ ಸ್ಪೀಕ್ ಅಬೌಟ್ ದಟ್. ಒಂದ್ ನಿಮಿಷ ಶ್ರೀವಲ್ಲಿ ಅವರೇ, ಒಂದ್ ನಿಮಿಷ ಇರಿ. ನೀವು ಮೊದಲಿಗೆ ಡಿಬೇಟ್ ನ ಕೇಳಿಸ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನಾನು ಆರಂಭದಲ್ಲೇ ಹೇಳಿದೆ ಬಿಜೆಪಿ ಇಸ್ ಫಾರ್ ಬೆಟರ್ ದನ್ ಕಾಂಗ್ರೆಸ್ ಈ ವಿಚಾರಕ್ಕೆ ಬಂದಾಗ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಐ ಡೋಂಟ್ ನೋ ನೀವು ಅಂತ ನನಗೆ ಗೊತ್ತಿಲ್ಲ. ಅದೇ ವಿಚಾರಕ್ಕೆ ಹೇಳಕ್ ಬಂದೆ ನಾನು. ಮಾತಾಡ್ತೀನಿ, ಬೇರೆಯವ್ರಿಗೂ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ನಾನು ಮಾತಾಡ್ತೀನಿ, ಎಸ್ ನಾ ಮಾತಾಡ್ತೀನಿ, ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು. ಆದ್ರೆ ಅದರ ಜೊತೆಗೆ ಉಷಾ, ನಾವು ಸಾಕಷ್ಟು ವಿಚಾರ ಮಾತಾಡ್ತಾ ಇದ್ವಿ. ಸಿ, ಒಂದು ಯಾವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಬ್ಬ ಮಹಿಳಾ ಮಂತ್ರಿಯನ್ನ ಮೀಸಲು ಮಾಡೋದಿದೆಯಲ್ಲ, ನನ್ನ ತೀವ್ರವಾದಂತ ವಿರೋಧ ಇದೆ ಅದಕ್ಕೆ. ಖಂಡಿತವಾಗ್ಲು ದೊಡ್ಡ ವಿರೋಧ ಇದೆ ಅದಕ್ಕೆ. ವಿಮೆನ್ ಇಸ್ ಕೇಪಬಲ್ ಆಫ್ ಎವ್ರಿಥಿಂಗ್. ನಾನು ಹೇಳೋದು, ಬಾರ್ಡರ್ ಅಲ್ಲಿ ನಿಂತ್ಕೊಂಡು ದೇಶ ಕಾಯುವಂತಹ ಸೈನಿಕನ ಜಾಗದಲ್ಲಿ ಇವತ್ತು ವಾರ್ ಪೈಲಟ್ಗಳಾಗಿದ್ದಾರೆ. ವಾರ್ ಫ್ಲೈಟ್ ಗಳನ್ನ ಹಾರಿಸುವಂತ ಸ್ಥಿತಿಯಲ್ಲಿ ಹೆಣ್ಮಕ್ಳು ಇರ್ಬೇಕಾದ್ರೆ ರಾಜ್ಯದಲ್ಲಿ ಒಬ್ಬ ಗೃಹ ಇಲಾಖೆನ ನಿರ್ವಹಿಸುವಂತ ಶಕ್ತಿ ಮಹಿಳೆಯರಿಗಿಲ್ವಾ? ಐ ಥಿಂಕ್ ಶಿ ಕ್ಯಾನ್ ಡು ಅ ಬೆಸ್ಟ್. ಪ್ರತಿದಿನ ಮಕ್ಕಳಿಗೆ ಪಾಠ ಮಾಡುವಂತ ಒಬ್ಬ ತಾಯಿ, ಕೆಲಸ ಮಾಡುವಂತ ಒಬ್ಬ ಮಹಿಳೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನ ನಿರ್ವಹಿಸುವಂತ ಶಕ್ತಿ ಅವಳಿಗಿಲ್ವಾ? ಯಾಕ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳನ್ನು ಸೀಮಿತ ಮಾಡ್ತೀರಿ? ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಆಕೆಗೆ ಅಷ್ಟೊಂದು ಗೈನೇಬಲ್ ನಾಲೆಜ್ ಇರ್ತಿತ್ತು. ಆ್ಯಂಡ್ ಶಿ ಹ್ಯಾಡ್ ದಟ್ ಪೇಷನ್ಸ್ ಟು ರನ್. ಮನೆ ಒಂದು ನಿಭಾಯಿಸುವಂಥ ಹೆಣ್ಣು ತನ್ನ ಸುತ್ತಮುತ್ತ ತನ್ನ ಫ್ಯಾಮಿಲಿ ನಿಭಾಯಿಸೋದು, ಯಾಕೆ ನಾವು ರಾಜ್ಯ ನಿಭಾಯಿಸೋದಕ್ಕೆ ಆಗೋದಿಲ್ವಾ? ಅವರ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಯೇ ಆಗಿರ್ಬೋದು ಇಂದಿರಾ ಗಾಂಧಿ ಅವರು ಎಷ್ಟು ಅದ್ಭುತವಾಗಿ ಮಹಿಳೆಯಾಗಿ ಒಂದು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿ ಪ್ರಧಾನಿಯಾಗಿದ್ರು. ಅದಾದ ನಂತರ ಈಗಿರುವಂತಹ ಪ್ರೆಸಿಡೆಂಟ್ ಮುರ್ಮು ಅವ್ರನ್ನ ನೋಡಿ. ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲೂ ಇವತ್ತು ಎಲ್ಲಾ ರೀತಿಯಲ್ಲೂ ಮುನ್ನುಗ್ತಿದ್ದಾರೆ. ಆದ್ರೆ ಅವರನ್ನ ಬರೀ ನೀವು ಒಂದು ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಅದನ್ನ ಬಿಟ್ರೆ ಸಾಂಸ್ಕೃತಿಕ ಇತ್ತೀಚೆಗೆ ಅದು ಇಲ್ಲ. ಸೊ ಯಾಕೆ ನಾವು ಅದಕ್ಕೆ ಮಾತ್ರ ಸೀಮಿತನಾ? ಎಸ್, ವೀಣಾ ಅವರೇ, ನಾನು ಒಂದೇ ಒಂದು ಪ್ರಶ್ನೆ ಕೇಳಬೇಕು. ಸರ್ಕಾರದ ಚೀಫ್ ಸೆಕ್ರೆಟರಿ ಇಸ್ ಅ ವಿಮೆನ್, ರಜನೀಶ್. ರಾಜ್ಯ ಸರ್ಕಾರದ ಮುಖ್ಯ ಇವರಿದಾರಲ್ಲ, ಚೀಫ್ ಸೆಕ್ರೆಟರಿ ಇದಾರಲ್ಲ, ಅವರು ಒಬ್ಬ ಮಹಿಳೆ. ಅಂತ ರಾಜ್ಯದಲ್ಲಿ ಒಬ್ಬ ಮಹಿಳಾ ಮಂತ್ರಿ ಇಲ್ಲ, ಒಂದು 3 ಜನ ಮಹಿಳಾ ಮಂತ್ರಿ ಇಲ್ಲ ಅಂದ್ರೆ ನಾಚಿಕೆಗೇಡಲ್ವಾ? ನನಗನ್ಸುತ್ತೆ ಈ ವಿಚಾರದಲ್ಲಿ ಕರ್ನಾಟಕ ಗವರ್ನಮೆಂಟ್ ಬೇರೆ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಬೇರೆ ರಾಜ್ಯಗಳನ್ನ ನೋಡ್ಕೊಂಡು ಅವ್ರ ಕಾಲಡಿ ನುಸಿಬೇಕು ಅಂತ ಅನ್ಸುತ್ತೆ ನನಗೆ ವಿಚಾರದಲ್ಲಿ. ಖಂಡಿತ ಬೇರೆ ರಾಜ್ಯ ಅಂದ್ರೆ ನಾನು ಅದರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ. ಎಲ್ಲಾ ಹತ್ರನೂ ಎಲ್ಲ ಬೇರೆ ಪಕ್ಷದಲ್ಲೂ ಇದೇ ಮಹಿಳೆಯರಿಗೆ ಧೋರಣೆ ಇರೋದು. ನಾವ್ ಇವಾಗ ಹೇಳ್ದಂಗೆ ಈಗಾಗಲೇ 2 ಕೊಡ್ಬೇಕಿತ್ತು, 2ರಿಂದ 3 ಕೊಡ್ಬೇಕಿತ್ತು ಅಂತ ಹೇಳಿ ನಾನು ಕೂಡ ಹೇಳ್ದೆ. ಜೊತೆಗೆ ಇರುವಂತ 1ರಲ್ಲಿ ಮಹಿಳೆಯರಿಗೆ ಕೊಡ್ತಾರೆ ಅನ್ನೋಂತ ಸಂಪೂರ್ಣವಾದಂತ ವಿಶ್ವಾಸ ನನಗಿದೆ. ಅದ್ರ ಜೊತೆಗೇನೆ ಇವತ್ತೇನು ನಾನು
ಆ ನಮ್ಮ ಇವ್ರಿಗೆ ವಕ್ತಾರ್ಗೆ ಹೇಳ್ದೆ, ಬಿಜೆಪಿ ವಕ್ತಾರವ್ರಿಗೆ, ಇವತ್ತು ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡಿದ್ರೆ ಹೆಚ್ಚು ಹೆಚ್ಚು ಶಾಸಕಿಯರು ಬಂದಾಗ ಹೆಚ್ಚು ಹೆಚ್ಚು ನಾವು ಸ್ಥಾನಗಳನ್ನ ಕೇಳೋದಕ್ಕೆ, ಒಂದು ಮಿನಿಸ್ಟರ್ದು ಕೇಳೋದಕ್ಕೆ ಅವಕಾಶ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಹೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬರ್ಬೇಕು, ಬಂದಾಗ ನಾವು ಅವಕಾಶಗಳನ್ನ ಕೇಳೋದಕ್ಕೆ ಈ ಸಾಧ್ಯ. ತರ ಮಾಡಿದ್ರೆ ಯಾರು ಬರ್ತಾರೆ ವೀಣಾ ಅವ್ರೆ? ನೀವು ಅದರಲ್ಲಿ ನಾನು ಆಗ್ಲೇ ಹೇಳಿದೆ, ನನಗೆ ಗೊತ್ತಿದೆ ನಿಮ್ಗೂ ಈ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ, ನಿಮ್ಗೂ ನೋವಿದೆ. ಬಟ್ ಐ ಕ್ಯಾನ್ ಈವನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ನೀವು ಅದನ್ನ ಬಹಿರಂಗವಾಗಿ ಹೇಳ್ಕೊಳಕ್ ಆಗಲ್ಲ ಅನ್ನೋದು ನನಗೆ ಗೊತ್ತಿದೆ. ಇವತ್ತು ನಾವು ಪಕ್ಷಾತೀತವಾಗಿ ಇದನ್ನ ಮಾತಾಡ್ಬೇಕಾಗತ್ತೆ, ಮಹಿಳೆಯಾಗಿ ಮಾತಾಡ್ಬೇಕಾಗತ್ತೆ. ಇವತ್ತು ಒಂದು ಪಕ್ಷದ ಬದ್ಧತೆಯಲ್ಲಿ ಇರೋದ್ರಿಂದ ನಾವು ಮುಂದಿನ ದಿನಮಾನದಲ್ಲಿ ಅವಕಾಶಗಳನ್ನ ಮಾಡಿಕೊಡ್ತಾರೆ ಸಂಪೂರ್ಣವಾದಂತ ವಿಶ್ವಾಸ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ವಕ್ತಾರರು ದೀಪಿಕಾ ರೆಡ್ಡಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ ನಮಸ್ತೆ. ಓಕೆ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ನಯನಾ ಮೋಟಮ್ಮ ಅವ್ರನ್ನ ಪ್ಲೀಸ್ ಲೈನ್ಗೆ ತಗೊಳ್ಳಿ. ಬಂದಿದ್ದಾರೆ ದೀಪಿಕಾ ರೆಡ್ಡಿ. ದೀಪಿಕಾ ರೆಡ್ಡಿ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ದೀಪಿಕಾ ನಮಸ್ತೆ. ನಮಸ್ತೆ. ದೀಪಿಕಾ ಅವರೇ, ಏನ್ ಹೇಳ್ತೀರಿ ನಿಮ್ಮ ಸರ್ಕಾರದ ನಿರ್ಧಾರದ ಬಗ್ಗೆ? ಆರ್ ಯು ಹ್ಯಾಪಿ? ಆಸ್ ಅ ಯೂತ್ ಲೀಡರ್ ಅಂಡ್ ರೆಪ್ರೆಸೆಂಟೇಟಿವ್, ನಾನು ಕರ್ನಾಟಕದಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಆಸ್ ಅ ವೈಸ್ ಪ್ರೆಸಿಡೆಂಟ್. ಡೆಫಿನೆಟ್ಲಿ ನಮ್ಮ ಸರ್ಕಾರ ತುಂಬಾ ಚೆನ್ನಾಗಿ ಆಡಳಿತ ನಡೆಸ್ತಾ ಬರ್ತಾ ಇದೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧಿಕಾರಕ್ಕೆ ಬಂದ ಮೇಲೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಏನೇನ್ ಮಾಡಬೇಕು ದೇ ಹ್ಯಾವ್ ಡೆಫಿನೆಟ್ಲಿ ಡನ್. ಅಂಡ್ ಕಾಂಗ್ರೆಸ್ ಯಾವತ್ತೂ ಮಹಿಳೆಯರ ಪರವಾಗೇ ಇದೆ. ಯಾಕಂದ್ರೆ ನಾವ್ ಯಾವುದೇ ಒಂದು ಗ್ಯಾರಂಟಿಗಳು ಕೊಟ್ಟಿರ್ಬೋದು, ತುಂಬಾ ಮಹಿಳೆಯರಿಗೆ ಅನುಕೂಲ ಆಗೋ. ವೆರಿ ಸ್ಟ್ರೇಟ್ ದೀಪಿಕಾ. I'm coming there. Cabinet? I'm coming there. See, I'm definitely happy with the cabinet. ನಾನು ಕ್ಯಾಬಿನೆಟ್ಗೆ ಹ್ಯಾಪಿ ಆಗಿದ್ದೀನಿ. ಆದ್ರೆ ಮಹಿಳೆಯರು 100% ಇನ್ಕ್ಲೂಡ್ ಆಗ್ಬೇಕಾಗಿತ್ತು. ಯಾಕಂದ್ರೆ ನಾವು 50% ಪಾಪ್ಯುಲೇಷನ್ ಇರೋದ್ರಿಂದ ಇಂಪಾರ್ಟೆಂಟ್. ಮತ್ತೆ ಹೇಗೆ ಹ್ಯಾಪಿ ಆಗಿದ್ದೀರಾ? ಅಲ್ಲ, with the rest of the people. ಇವಾಗ ಯಂಗ್ಸ್ಟರ್ಸ್ಗೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ದೀಪಿಕಾ ಡೆಫಿನೆಟ್ಲಿ ಇರ್ಬೇಕಿತ್ತು. ಇಲ್ಲ ದೀಪಿಕಾ ಅವ್ರು, ನನ್ಗೊಂದು ಪ್ರಶ್ನೆ ಇದೆ. ದೀಪಿಕಾ ಅವರೇ, ನೀವೀಗ ಯುವ ನಾಯಕಿಯಾಗಿ ಬೆಳೀತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ವಿ ವಿಶ್ ದಟ್ ನೀವು ಕೂಡ MLA ಆಗಿ ಸಚಿವ ಸ್ಥಾನ ಅಂತ ಬಂದಾಗ ನಿಮಗೆ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಪಕ್ಷದಲ್ಲಿ ನೀವು ಧ್ವನಿ ಎತ್ತೋದಿಲ್ವಾ? ಈಗ ನಿಮ್ಮ ಮಹಿಳಾ ಕಾಂಗ್ರೆಸ್ ಏನ್ ಮಾಡ್ತಿದೆ? ಮಾಡ್ಬಿಡ್ತೀನಿ ದೀಪಿಕಾ. ಈಗ ನೀವು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೀರಾ, ನಿಮಗೆ MLA ಟಿಕೆಟ್ ಕೊಡದೆ ಆಟ ಆಡಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಡು ಯು ಸೇ ಅವಾಗ್ಲೂ ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ತೀರಾ? ನಾನು ಹೇಳಿದ್ದು ಕ್ಯಾಬಿನೆಟ್ ಏನಿದೆ ದಟ್ ಇಸ್ ಗುಡ್, 100% ಒಳ್ಳೆ ಎಲಿಜಿಬಲ್ ಕ್ಯಾಬಿನೆಟ್ ಇದೆ. ಬಟ್ ವಿಮೆನ್ ರಿಪ್ರೆಸೆಂಟೇಷನ್ 100% ಬೇಕು. ಯಾಕಂದ್ರೆ ಮಹಿಳೆಯರ ಕಷ್ಟ ಸುಖ ಯಾರೋ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂತಾ ಇದ್ದೆ. ಹೆಣ್ಮಕ್ಳ ರೆಪ್ರೆಸೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು 50% ಪಾಪ್ಯುಲೇಷನ್ ಇದೀವಿ. ಸೊ ಡೆಫಿನೆಟ್ಲಿ ದೇರ್ ಇಸ್ ಒನ್ ಮೋರ್ ಇದೆ. ವಿಲ್ ಸಿ. ಇವಾಗ ದೀಪಿಕಾ, ಅಗೇನ್ ಐ ಹ್ಯಾವ್ ಅ ಕ್ವೆಶ್ಚನ್ ಟು ಯು. 1 seat ಸಾಕಾ? No, now 50% population ಇದ್ದಾಗ ಡೆಫಿನೆಟ್ಲಿ ದಟ್ ಇಸ್ ವಾಟ್ ವಿ ಆರ್ ಟೆಲಿಂಗ್. ವಿ ಆರ್ ಡೆಫಿನೆಟ್ಲಿ ಫೈಟಿಂಗ್ ಫಾರ್ ದ ನಮ್ಗೆ 30% ಬೇಕು ಅಂತ. ನಾವೆಲ್ಲ ಯಂಗ್ಸ್ಟರ್ಸ್ ಹೇಳೋದು ನಮ್ಗೆ 50% ಟಿಕೆಟ್ ಕೊಡಿ ಅಂತಾನು ನಾವು ಕೇಳ್ತೀವಿ ಮಹಿಳೆಯರಿಗೆ. ಅವರು ದೀಪಿಕಾ ಅವ್ರು ಹೇಳಿದ್ರು, ಕಾಂಗ್ರೆಸ್ ವಕ್ತಾರರು ಈ ತರ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೀವಿ, ಎಲ್ಲ ಮಾಡಿದೀವಿ ಅಂತ. ಫಸ್ಟ್ 5,000 ಕೋಟಿಗೆ ಲೆಕ್ಕ ಕೊಡ್ರಿ, ಆಮೇಲಿಂದ ಮಿಕ್ಕಿದ್ ಮಾತಾಡೋಣ ಅದ್ರ ಬಗ್ಗೆ. ಸಂಸದಲ್ಲೇ ಒಪ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕೊನೆಗೆ ಹತ್ಬಿಟ್ರು ಅವರು, ನಾನು ಮಹಿಳೆ ಅಂತ ನನಗೆ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅಂತ. ಹತ್ಬಿಟ್ರೆ ದುಡ್ಡು ವಾಪಸ್ ಬರೋದಿಲ್ಲ ಅಲ್ವಾ? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸಿಂಧೂರ, ಈ ನಾಗೇಂದ್ರ ಇದೇ ಯಾರ ಮೇಲೆ ಸ್ಕ್ಯಾಮ್ ಹಗರಣದ್ದು ರುವಾರಿ ಆಗಿದ್ದಾರೆ, ಅವ್ರೇನು ದೋಷ ಮುಕ್ತರಾಗಿಲ್ವಲ್ಲ. ಅವ್ರ ಬದಲು ಒಂದು ಹೆಣ್ಮಕ್ಳನ್ನ ರೀಪ್ಲೇಸ್ ಮಾಡ್ಬೋದಾಯ್ತಲ್ಲ. ವಾಲ್ಮೀಕಿ ಹಗರಣ ಮಾಡಿ ಸಿಕ್ಕಾಕೊಂಡಂತ ವ್ಯಕ್ತಿ ಸದನದಲ್ಲಿ ಒಪ್ಕೊಂಡಿದ್ದಾರೆ 89 ಕೋಟಿ ಹಗರಣ ಆಗಿದೆ ಅಂತ ಅನ್ಬಿಟ್ಟು ಅಂತ ವ್ಯಕ್ತಿನ ಮತ್ತೆ ರಿಪೀಟ್ ಕ್ಯಾಬಿನೆಟ್ ತಗೋತಾರೆ ಅಂತ ಹೇಳಿದ್ರೆ ಅದನ್ನೇ ಒಂದು ಮಹಿಳೆ ಕೊಡ್ಬೋದಾಗಿತ್ತಲ್ಲ. ಜಮೀರ್ ಅಹಮದ್ ಖಾನ್, ಆಮೇಲಿಂದ ನಮ್ಮ ಇವರು ಮಧು ಬಂಗಾರಪ್ಪ ಅವರು, ಸಂತೋಷ್ ಲಾಡು, ಅವ್ರನ್ನೆಲ್ಲ ರೀಪ್ಲೇಸ್ ಮಾಡ್ಬೋದಾಗಿತ್ತಲ್ಲ, ಮಹಿಳೆಯರನ್ನೇ ಸೇರ್ಸ್ಕೋಬೋದಾಗಿತ್ತಲ್ಲ. ಇವರು ಅಷ್ಟೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರಲ್ಲ. ಇವಾಗ ಒತ್ಕೊಂಡು ಉರಿತಾ ಇದೆ ಕರ್ನಾಟಕ. ನಾವು ವಿರೋಧ ಪಕ್ಷದವರಲ್ಲ ಇದು ಮಾತಾಡ್ತಾ ಇರೋದು, ಅವರ ಪಕ್ಷದ ಶಾಸಕರುಗಳೇನೆ MLA-ಗಳೇ ಮಾತಾಡ್ತಾ ಇರುವಂತ ಮಾತುಗಳಿದೆ. ನಾ ಹೇಳ್ತಾರದು ಎಲ್ಲ ಕಡೆ ಟೈರ್ ಸುತ್ತ ಹಾಕ್ತಾ ಇದ್ದಾರೆ. ಶ್ರೀವಲ್ಲಿ ಅವರೇ, ನನಗೆ ಒಂದು ಪ್ರಶ್ನೆ ಇದೆ ನಿಮ್ಮ ಬಿಜೆಪಿ ಅವ್ರ ಹತ್ರನವೇ. ನೀವು ವಿರೋಧ ಪಕ್ಷದ ಸ್ಥಾನದಲ್ಲೇ ಇರಬಹುದು, ನೀವು ಮಹಿಳೆಯರ ಪರ ಅಂತ ಹೇಳ್ತಿರಲ್ಲ, ಪಕ್ಷಾತೀತವಾಗಿ ನೀವು ಯಾಕೆ ಈಗ ಮಹಿಳೆಯರ ಪರ ಧ್ವನಿ ಎತ್ತುತ್ತಾ ಇಲ್ಲ? ನೀವು ಯಾಕೆ ಯಾವ ಪ್ರತಿಭಟನೆ ಮಾಡ್ತಾ ಇಲ್ಲ? ಯಾರು ಯಾಕೆ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇಲ್ಲ? ನೀವು
ಖಂಡಿತ ಮಾಡ್ತೀವಿ ಸಿಂಧೂರ, ಇವತ್ತು ಶುರುವಾಗಿರೋದದು. ಖಂಡಿತ ನಾವು ಬಿಡೋದಿಲ್ಲ ಇದನ್ನ, ಖಂಡಿತ ಬಿಡೋದಿಲ್ಲ ನಾವು. ಗೃಹಲಕ್ಷ್ಮಿನೂ ಬಿಟ್ಟಿಲ್ಲ ನಾವು, ಇದನ್ನು ಬಿಡೋದಿಲ್ಲ ನಾವು. ಇದು ಇವಾಗ ನೆಕ್ಸ್ಟ್ ನಾ ಹೇಳ್ತೀನಿ ಸಿಂಧೂರ, ಇದು ನಮ್ಮ ಸರ್ಕಾರದಲ್ಲೂ ಕೂಡ ನೆಕ್ಸ್ಟ್ ನೋಡಿ, ಇದು ಎಲ್ಲಾರ್ಗೂ ಪಾಠ. ಇದು ಎಲ್ಲರೂ ಹೆಣ್ಮಕ್ಳು ಕೊಡ್ಲೇಬೇಕು ಅಂತ ಅನ್ಬಿಟ್ಟು ನಾ ಹೇಳಿಲ್ವಾ ಶೋಭಾ ಕರಂದ್ಲಾಜೆ ಮೇಡಮ್ಗೆ ಎಂತ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಬಿಜೆಪಿನಲ್ಲಿ ಅಂತ ಅನ್ಬಿಟ್ಟು ಇದೇ ಬೊಮ್ಮಾಯಿ ಸರ್ಕಾರ. ನಾ ಹೇಳಿದ್ರೆ ನಮ್ಗೆ ಆ ತರ ಬೇಕು ಪೋರ್ಟ್ಫೋಲಿಯೋ. ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆಲ್ಲ ಸೀಮಿತ ನಾವು. ಮಾತಾಡ್ತೀನಿ ಶ್ರೀವಲ್ಲಿ ಅವರೇ. ದೀಪಿಕಾ, ಬಹಳಷ್ಟು ಪ್ರಶ್ನೆಗಳಿದಾವೆ ನನಗೆ ನಿಮ್ಮ ಹತ್ರ ಕೇಳಲಿಕ್ಕೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಆಶಾ ಅವ್ರು ಜಾಯ್ನ್ ಆಗಿದ್ದಾರೆ. ಆಶಾ ಮೇಡಮ್ ನಮಸ್ತೆ.